ಅಲ್ಲಿ ಇರಬೇಕು ನೋಡು ಮನೆತವೆ ಒಳಗಡೆ ಅಂತ ಅಂದೆ. ಅವನು ಒಂದು ಕುಕ್ಕೆ ಹಿಡ್ಕೊಂಡು ಇನ್ನು ಒಳಗಡೆ ಕೊಟ್ಟಿಗೆ ಬಾಗಿಲನ್ನ ತೆಗೆದವನೆ. ತೆಗೆದಾಗ ನಮ್ಮ ತಂದೆ ಇದ್ದವರು ರಕ್ತ ಹರಿತಿದ್ದಂತೆ, ಅಲ್ಲೇ ಮೊಗ್ಲಲ್ಲಿ ಮಲಗಿದಂತೆ. ಅಣ್ಣ ಹಂಗೆ ಫೋನಲ್ಲಿ ಮಾತಾಡ್ಕೊಂಡೆ, ಅಣ್ಣ ಅಪ್ಪ ಬಿದ್ದೋಗೋದೇ ಕಾರಣ ನನಗೆ ಹೆದರಿಕೆ ಆಯ್ತೈತೆ ಬಣ್ಣ, ನನಗೇನೋ ಇದಾಯ್ತದೆ ಕಾರಣ, ಜ್ಞಾನಪಾನ ಏನೂ ಇಲ್ಲ ಅವ್ರಿಗೆ, ಏನು ಅಂತ ಗೊತ್ತಿಲ್ಲ ಬಣ್ಣ, ನೀನೇ ಬಂದುಬಿಡೋಣ ಅಂತ. ಸರಿ ಬಿಡು ಆಯಿತು ಬರ್ತೀನಿ ಅಂತ ಅಂದ್ಬಿಟ್ಟು ಫೋನ್ ಕಟ್ ಮಾಡಿಬಿಟ್ಟು ನಾನು ಕೋಡಿಲಿದ್ದೆ. ಅಲ್ಲಿಂದ 5 ಕಿಲೋಮೀಟ್ರು ಡಿಸ್ಟೆನ್ಸು. ಕೋಡಿಯಿಂದ ನಾನು ಮನೆ ಹತ್ರ ಹೋಗ್ತಾ ಇರಬೇಕಾದ್ರೆ ನಮ್ಮ ಚಿಕ್ಕಪ್ಪನಿಗೊಬ್ಬರಿಗೆ ಫೋನ್ ಮಾಡಿದೆ. ಅವರು ಬರೋದು ಲೇಟ್ ಆಯಿತು. ನಾನೇ ಅಷ್ಟೊತ್ತಿಗೆ ಮುಂಚೆ ಹೋದೆ. ನಾನು ಮತ್ತು ನನ್ನ ಜೊತೆ ಇನ್ನೊಬ್ಬ ಕುಮಾರ ಅಂತ ಧರ್ಮಪುರದ ಹುಡುಗ, ನಮ್ಮ ಸ್ನೇಹಿತನೇ, ಅವನು ಇದ್ದ ಜೊತೇಲಿ. ಹೋಗಿ ನೋಡಿದೆ, ನಮ್ಮ ಅಪ್ಪನ ಅಪ್ಪ ಅಪ್ಪ ಅಂತ ಕೂಗಿದಾಗ ಇವರು ಎಚ್ಚರ ಇರಲಿಲ್ಲ. ನಾನು ಎಲ್ಲ ಸ್ವಲ್ಪ ಏನೋ ಜಾರಿ ಬಿದ್ದಿರಬೇಕು ಅಂತ ತಿಳ್ಕೊಂಡು ನಾನು ಎತ್ಕೊಳ್ಳವ ಅಂತ ಹೋಗ್ತಾಯಿದ್ದೆ. ನಮ್ಮ ಕುಮಾರ ಇದ್ದವನು ಬೇಡ ಬೇಡ ಸುಮ್ಮನಿರು ಅಂತ ಅಂದ್ಬಿಟ್ಟು ನನ್ನನ್ನು ಎಳೆದು ಈ ಕಡೆಗೆ ಬಿಟ್ಟ. ಈ ಕಡೆಗೆ ಬಿಟ್ಟ ಮೇಲೆ ಇವನು ಗಣೇಶ ಇದ್ದವನು ಮುಂದೆ ಹೋಗ್ತಾಯಿದ್ದ. ಮುಂದೆ ಹೋಗ್ಬೇಕಾದ್ರೆ ಮನೆ ಬಾಗಿಲು ಫ್ರಂಟನ್ನು ಓಪನ್ ಮಾಡೋನೆ. ಅಲ್ಲಿ ಅಮ್ಮ ಫುಲ್ಲು ರಕ್ತ ಕಟ್ಕೊಂಡು ಬಾಗಿಲಲ್ಲೇ ಬಿದ್ದಿದ್ರು. ಆಗ ಅಣ್ಣ ಅಮ್ಮ ಇಲ್ಲಿ ಸೊತೋಗಿರೋಂಗದೆ ಕಾರಣ, ಇಲ್ಲಿ ಅಮ್ಮ ಬಣ್ಣ ಇಲ್ಲಿ ಅಣ್ಣ ಅಂತ ಕೂಗಂದ. ಆಗ ಅಲ್ಲೋಗಿ ನೋಡಿದಾಗ ಅಮ್ಮ ತೀರ್ಕೊಂಡಿದ್ದು ಗೊತ್ತಾಯಿತು. ಯಾರು ಶತ್ರುಗಳು ಇಲ್ಲ ನಮಗೆ, ಯಾವ ಇದು ಇಲ್ಲ ನಮಗೆ, ಯಾರು ಈ ಥರ ಮಾಡೋರು ಏನಕ್ಕೂ ಗೊತ್ತಿಲ್ಲ. ಹೊಡಬೇಕು ಯಾರ ಮೇಲೂ ಚಿನ್ನ ಒಡವೆ ಇತ್ತು ಮೈ ಮೇಲೆ ಸಹ, ಆ ಮೈ ಮೇಲಿತ್ತು. ಅದು ಇಲ್ಲ ಅಂತ ಹೇಳ್ತವ್ರೆ, ನಾವು ಸರಿಯಾಗಿ ನೋಡಿಲ್ಲ. ನಾವು ಅದು ಏಕೆಂದರೆ ನಾವು ಮುಟ್ಟಬಾರ್ದು ಅಂತ ಅಂದ್ಬಿಟ್ಟು ಮುಟ್ಟಿಲ್ಲ ಅಲ್ಲಿ. ಆಗ ಈಗೆಲ್ಲ ನೋಡಿದಾಗೆಲ್ಲ ಪೊಲೀಸ್ನವರು ಯಾರೋ ಹೇಳಿದ್ರು ಇಲ್ಲ ಅಂತ ಅಂದ್ಬಿಟ್ಟು. ಒಲೆ, ತಾಲಿ, ಮಾಂಗಲ್ಯ ಚೈನು, ಆಮೇಲೆ ಬಳೆ ಹಾಕೊಂಡಿದ್ರು. ಆಗ ಬಿಚ್ಚು ಮಡಗಿದಾರೋ ಗೊತ್ತಿಲ್ಲ. ಅದುವೇ ಏನೋ ಬಿಚ್ಚು ಮಡಗಿದ್ರೆ ಮನೆ ಒಳಗಡೆ ಇರ್ತದೆ. ಮನೇನ ಸೀಸ್ ಮಾಡಿದ್ದಾರೆ. ಮನೆಯೆಲ್ಲನೂ ಇದು ಮಾಡಿಬಿಟ್ಟು ಅವರೇ ಲಾಕ್ ಮಾಡ್ಕೊಂಡು ತೊಗೊಂಡೋಗಿದ್ದಾರೆ. ರಾತ್ರಿಯೇ ಬೆಳಿಗ್ಗೆ ಬಂದು ಇದು ಮಾಡ್ತೀವಿ ಅಂತ. ಅಲ್ಲ, ಇದು ಘಟನೆ ಎಷ್ಟು ಗಂಟೆಲಿ ಆಗಿರ್ಬೋದು? ಸುಮಾರು 3:30 ಇಂದ 4:30 ಒಳಗಡೆ ಆಗಿರಬೇಕು ಅಂತ ಮಧ್ಯಾಹ್ನ. ಯಾಕೆಂದರೆ 3 ಗಂಟೆ 10 ನಿಮಿಷದಲ್ಲಿ 3 ಗಂಟೆ 5 ನಿಮಿಷದಲ್ಲಿ ನನ್ನ ತಂಗಿನೂ ನಮ್ಮ ಅಮ್ಮನ ಜೊತೆ ಫೋನಲ್ಲಿ ಮಾತಾಡೋರೆ. 3:30 ನಮ್ಮಪ್ಪ ಮಾದೇಶ್ವರನ ದೇವಸ್ಥಾನದ ಕೊಂಡಕ್ಕೆ ಸೌದೆ ಹಾಕೋಕೆ ಹೋಗ್ರೆ. ಅಲ್ಲಿ ಊರೊಳಗಡೆ ಒಂದು 2-3 ಜನ ಇದ್ದವರು ರಂಗಪ್ಪನ ನೋಡಿದೆ, ಇಲ್ಲೇ ಹೋದರು ಕೊಂಡಕ್ಕೆ ಸೌದೆ ಹಾಕ್ಬಿಟ್ಟು ಹೋದ್ರು ಅಂತ ಹೇಳವ್ರೆ. ಅದರ ಆಧಾರದ ಒಂದು 3:30 ಇಂದ 4. ನಾನು 5 ಗಂಟೆ 5 ನಿಮಿಷ 10 ನಿಮಿಷ ಆಗಿತ್ತು. ಅಂದರೆ ಒಂದು 2 ಗಂಟೆ 3 ಗಂಟೆ ಟೈಮಲ್ಲಿ ಇನ್ಸಿಡೆಂಟ್ ಆಗಿತ್ತು? ಇಲ್ಲ 2 ಗಂಟೆ 3 ಗಂಟೆಯಲ್ಲಿ ಆಗಿಲ್ಲ. ಅಷ್ಟೊಂದು ಅವರಲ್ಲಿ ಒಂದು 3:30 ಇಂದ 4:30 ಒಳಗಡೆ ಆಗಿರಬೇಕು ಅಂತ ನಮ್ಮ. ಈಗ ಯಾವುದ್ರಲ್ಲಿ ಹೊಡೆದಿರೋ ಅಂತ ಅಥವಾ ಅದು ಯಾವುದ್ರಲ್ಲಿ ಹೊಡೆದವ್ರು ಅಂತ ನಮಗೆ ಗೊತ್ತಿಲ್ಲ ಸರ್. ಅದು ಅಲ್ಲಿ ಕಲ್ಲು ಬಿದ್ದಿತ್ತು, ಆ ಕಲ್ಲಲ್ಲಿ ಹೊಡೆದವ್ರೆ ಅಂತ ಅಂದ್ಕೊಂಡ್ವಿ. ಅದು ಕಲ್ಲು ಅದೇನೋ ಇಲ್ಲ ಅಂತವ್ರೆ. ಕಲ್ಲಲ್ಲಿ ಹೊಡೆದಿದ್ದಾರೋ ಇಲ್ಲ ಏನೋ ಅವರೇ ಆಧಾರ ತಂದಿದ್ರು ಏನು ಅಂತ ಗೊತ್ತಿಲ್ಲ. ತಲೆಗೆ ಜಾಸ್ತಿ ಏಟ್ ಬಿದ್ದಿದೆ. ತಲೆಗೆ ಜಾಸ್ತಿ ಮೇಜರ್ ತಲೆಗೆ ಏಟ್ ಬಿದ್ದಿದೆ. ಅದು ಗೊತ್ತಿಲ್ಲ ನಮಗೆ ನೋಡಿ. ಇದೇ ಮೊದಲನೇ ಬಾರಿಗೆ ಇದರ ತೋಟದ ಮನೆ. 16 ವರ್ಷ ಆಯಿತು ನಾವು ಅಲ್ಲಿ ಮನೆ ಮಾಡಿ. 16 ವರ್ಷದಿಂದ ಯಾವುದೇ ಘಟನೆಗಳು ಈ ಥರ ಆಗಿಲ್ಲ. ಎಷ್ಟು ವರ್ಷದಿಂದ ಬರೀ ಇಬ್ಬರೇ ಇದ್ರು? ಈಗ ಒಂದು 7-8 ವರ್ಷದಿಂದ ಇದ್ದರು. 7 ವರ್ಷದಿಂದ ಇದ್ದರು. ಸ್ವಂತ ತೋಟ. ಮಾಡ್ತೀವಿ ಅಂತ ಹೇಳೋರೆ, ಭರವಸೆ ಐತೆ, ನೋಡೋಣ. ನಮಗಾದ ಅನ್ಯಾಯ ಬೇರೆ ಯಾರಿಗೂ ಆಗೋದು ಬೇಡ. ಅದು ನಮಗೆ ಆಗೋಗೈತೆ. ಬೇರೆಯವ್ರಿಗಾದ್ರೂ ಒಳ್ಳೇದಾಗಲಿ, ತೋಟದ ಮನೆಯವ್ರಿಗೆ, 120 ಮನೆಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ಇವಾಗ ಎಲ್ಲರೂ ಮಂದಾಟ ಮಾಡ್ಕೋಬೇಕಷ್ಟೆ. ಅದು ಯಾವಾಗಲೂ ಹಿಂಗಾಗಿಲ್ಲ. ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ನಮಗೆ. ಗಾಬರಿ ವಾತಾವರಣನೇ ಸರ್ ಇದು. ಒಬ್ಬರೇ ಇರೋರು, ಊರೊಳಗಡೆ ಇರೋರು ಯಾರು ಅಷ್ಟೊತ್ತು ಅನ್ನೋಂಗಿಲ್ಲ. ನಮ್ಮೆಲ್ಲ ಜಮೀನಲ್ಲೆಲ್ಲ 12 ಗಂಟೆ 1 ಗಂಟೆ ರಾತ್ರಿಯಲ್ಲೆಲ್ಲ ಜಮೀನು ಹತ್ರ ಓಡಾಡ್ತಾರೆ. ಈ ಥರ ಆದಾಗ ಅವ್ರಿಗೂ ಗಾಬರಿನೇ ಊರಲ್ಲಿವೆ. ಈಗ ತೋಟದ ಮನೆ ಹತ್ರ ಬಂದು ಹೋಗಿರೋದು ಅಥವಾ ಯಾರೋ ಬಂದು ಆ ಥರ ನಾವು ಯಾವುದೇ CCTV ನೀವು ಫಿಟ್ಟು ಮಾಡಿಲ್ಲ, ನೋಡಿಲ್ಲ. ಅಲ್ಲಿ ಬಂದು ಹೋಗೋರೆ ಅಂತ ಅಂದರೆ ಇವರಿಗೆ ಗೊತ್ತಿರ್ತದೆ ಬಂದು ಹೋದ್ರು ಬಿಟ್ರು ಅಂತ. ಯಾರಾದರೂ ಒಬ್ಬರು ಬದುಕಿದ್ರು ಇಂಥವ್ರು ಬಂದಿದ್ರು ಅಂತ ಏನಾದರೂ ಒಂದು ಹೇಳೋರು. ಈಗ ಇಬ್ಬರೂ ಇಲ್ಲ. ಯಾರು ಅಲ್ಲಿ ಮೇಲ್ಗಡೆ ನಮ್ಮ ಜಮೀನು ಹಿಂಭಾಗದವರು ಅಲ್ಲಿ ಮೇಲ್ಗಡೆ ಒಂದು ಕಾರೋ ಟೆಂಪೋನೋ ಬಂದಿತ್ತು ಅಂತ ಹೇಳ್ತವ್ರೆ ಅವರು. ಯಾಕೆಂದರೆ ಅವರು ಸುಮ್ಮನೆ ಅಬ್ಸರ್ವ್ ಮಾಡಿರಕ್ಕಿಲ್ಲ, ವಿಚಾರಿಸ್ಬೇಕು ಅವ್ರನ್ನ.